ಮುಸಲ್ಮಾನರು ನಾವು ಟಿಕೆಟ್ ಕೊಡಲ್ಲ, ನಮ್ಮ ನೀವು ನಂಬಿಲ್ಲ. ಬಾಡಿಗೆ ಹಾಕಿ ಹೆಣ್ಣು ಮಗಳು ಅತಿ ಬಾಡಿಗೆ ಹಾಕಿ ರಾಜಕಾರಣ ಮಾಡ್ತಾ ಪಾಪ ಹಾಕಿ ಇನ್ನೋರ್ಸೇನು ಒಂದು ವಯಸ್ಸಿಗೆ ಅದು ಒಂದು ಸಂಬಂಧಿಸಿದಂತೆ ಅಲ್ಲವೇ ಅಲ್ಲ. स्वागत है आपका आपकी आवाज में। मैं हूं शकील बागमारे। कर्नाटक में किसी भी मुस्लिम को नहीं दिया जाएगा टिकट। ईश्वरप्पा बीजेपी के वरिष्ठ नेता KS ईश्वरप्पा ने कोप्पड़ जिले में मीडिया से बात करते हुए कहा कि क्यों दें मुसलमानों को टिकट, उन्होंने हम पर भरोसा ही नहीं किया। अगर हम पर भरोसा करके वोट देते हैं तो तब देखा जाएगा। ಅನ್ಸಾರಿ ಸಾಹೇಬ್ರಿಗೆ ಅರ್ಥ ಆಗಬೇಕಿತ್ತು, ನನಗೆಲ್ಲ. ನಿಮ್ಮನ್ನು ವೋಟ್ ಮಾತ್ರ ಪಡ್ಕೊಂಡಿರ್ತಾರೆ, ವೋಟ್ ಬ್ಯಾಂಕ್. ನಿಮ್ಮ ಟಿಕೆಟ್ ಇಲ್ಲ, ಎಂಥದಿಲ್ಲ. ಇದು ಅವ್ರು ಅರ್ಥ ಮಾಡ್ಕೋತೀರ, ಸಂತೋಷ. ನಾವಂತೂ ಕೊಡಲ್ಲ, ಮುಸಲ್ಮಾನರು ನಾವು ಟಿಕೆಟ್ ಕೊಡಲ್ಲ, ಮುಸಲ್ಮಾನರು ನಾವು ಟಿಕೆಟ್ ಕೊಡಲ್ಲ ಕರ್ನಾಟಕ ರಾಜ್ಯದಲ್ಲಿ. ಯಾಕೆ? ನಮ್ಮ ನೀವು ನಂಬಿಲ್ಲ. ನಮ್ಮನ್ನ ನಂಬಿ ನಮ್ಗೆ ವೋಟ್ ಕೊಟ್ಟಾಗ ನಮ್ಮನ್ನ ಅರ್ಥ ಮಾಡ್ಕೊಂಡು ನಾವು ನೋಡ್ತೀವಿ. ಬಿಜೆಪಿ ಕಚೇರಿ ಬಂದು ನಮ್ಮ ಪಕ್ಷದ ಕಚೇರಿನಲ್ಲಿ ಕಸ ಹೊಡೆದು ಪಾರ್ಟಿ ಕೆಲಸ ಮಾಡಿ ಒಂದು 10 ವರ್ಷಕ್ಕೆ ಮಾಡಲಿ, ಆಮೇಲೆ ಅನ್ಸರಿ ಟಿಕೆಟ್ ಕೊಡಬೇಕು ಬೇಡ ಅಂತ ಕೊಪ್ಪಳದ ಜನ ತೀರ್ಮಾನ ಮಾಡಿದ್ರೆ ನೋಡೋಣ. एक तरफ बीजेपी का नारा सबका साथ सबका विकास, तो दूसरे तरफ बीजेपी के नेता मुसलमानों को टिकट ही नहीं देंगे कहते हैं, जबकि बीजेपी पार्टी में मुस्लिम शाखा भी बनाई गई है जिसमें देश भर में लाखों मुसलमान शामिल हैं। कल खुद बीजापुर में रमेश जिगजिंगी का नाम पत्र दाखिल करते वक्त ईश्वरप्पा भी मौजूद थे और उस रैली में कई मुसलमान भी दिखाई दिए। अब इस पर क्या कहेंगे? या तो इन मुसलमानों को ईश्वरप्पा की कही हुई बात पर कोई फर्क नहीं पड़ता, या मुसलमानों के खिलाफ कहने वाले नेताओं को मुसलमानों के आने से कोई फर्क नहीं पड़ता। मगर जो भी हो, राजनेता तो फिर से हिंदू मुसलमान के नाम पर राजनीति कर रहे हैं। अब बात बीजापुर के मत क्षेत्र की। बीजेपी के रमेश जिगजिंगी हो या कांग्रेस जेडीएस गठबंधन सरकार के जेडीएस उम्मीदवार सुनीता चौहान, अब तक तो इन दोनों ने एक दूसरे पर आरोप प्रति आरोप वाली सियासत खेल रहे हैं। कभी जिगजिंगी सुनीता पर वार करते हैं तो सुनीता जिगजिंगी पर वार। ಟಕ್ಕರ ಅಪ್ಪಿ ಗಂಡ ಆಗಿದ್ರೆ ನಾ ಟಕ್ಕರ್ ಕೊಡ್ತಿದ್ದ, ತಾಯಿ ಪ್ರಚಾರ ಗಂಡ ಮಾಡಿದ್ರೆ ಹೋತಿನ ಟಕ್ಕರ್ ಮಾಡ್ತಿದ್ದ. ಅವನ ಜೋಡಿ ತಾಯಿ ಅದಳ, ತಂಗಿ ಅದಳ, ಬಾಡಿಗೆ ಹಾಕಿ ಹೆಣ್ಣು ಮಗಳು ಆಕಿ ಬಾಡಿಗೆ ಹಾಕಿ ರಾಜಕಾರಣ ಮಾಡ್ತಾ ಪಾಪ ಆಕಿ ಇನ್ನೋಸೆಂಟು. ಇವತ್ತು ಪತ್ರಿಕೆ ತಾವು ನೋಡಿದ್ರೆ ಪಾಪ ಅದಕ್ಕೆ ಏನೂ ಗೊತ್ತಿಲ್ಲ, ಏನೂ ಹೇಳಕ್ಕೆ ಬರೋದಿಲ್ಲ. ಗಂಡ ಏನು ಕಲಿಸ್ತಾನೆ ಅಷ್ಟು ಹೇಳ್ತಾರೆ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತಾರೆ. ನಾಲೆಜ್ ಇಲ್ಲ ಅಂತಲೇ ಹೇಳೋದ, ಪ್ರತಿಯೊಬ್ಬರಿಗೂ ನಾಲೆಜ್. ಆಕಿನೂ ಡಾಕ್ಟರ್ ಅದಾಳ. ಡಾಕ್ಟರ್ ಇವತ್ತಿನ ಸಮಾಜದಾಗ ಹೆಂಗೆ ಆಗ್ತಾರೆ ನಿಮಗೂ ಗೊತ್ತದ, ನನಗಿಂತ ಹೆಚ್ಚ. ಡಾಕ್ಟರೇಟ್ ಮೇಲೆ ಪ್ರಶ್ನೆ ಮಾಡಿದಾರೆ ಅಂತಂದರೆ ಅವರ ಒಂದು ಹುದ್ದೆಗೆ ಮತ್ತು ಅವರ ಒಂದು ವಯಸ್ಸಿಗೆ ಅದು ಒಂದು ಸಂಬಂಧಿಸಿದಂತೆ ಅಲ್ಲವೇ ಅಲ್ಲ. ಅವ್ರು ಹೇಳಿದಂಥ ವಿಷಯವನ್ನು ಅವರೇ ಉತ್ತರವನ್ನು ನೀಡ್ತಾರೆ. ನಾನು ಅವ್ರಿಗೆ ಹೇಳಿದ್ರೆ ನನಗೆ ಇಷ್ಟ ಆಗಂಗಿಲ್ಲ ರೀ. ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂದಮೇಲೆ ಒಂದು ಹೆಬ್ಬಟ್ಟಿದ್ದಂಥ ಹಾಲಿ ಸಂಸದರಿಗೆ ಅಷ್ಟು ನಾಲೆಜ್ ಇಲ್ಲ ಅಂದಮೇಲೆ ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ ರೀ. ನಾನು ಶಾಲಾ ಕಾಲೇಜಿಗೆ ನಾನು ಯಜಮಾನ್ರು ಹೇಳಕ್ಕೆ ಬಂದಿದ್ರ, ನಾನೊಂದು ಪಾಠ ಲೆಕ್ಚರಿಂಗ್ ಮಾಡುವಾಗ ನಮ್ಮ ಯಜಮಾನ್ರ ನನ್ನ ಪಕ್ಕದಲ್ಲಿದ್ರ, ಅಷ್ಟನ್ನು ತಿಳುವಳಿಕೆ ಇಲ್ಲ ಅಂದಮೇಲೆ ಅವ್ರಿಗೆ ಉತ್ತರ ನಾನು ಹೇಳೋದಕ್ಕಷ್ಟು ನಾನು ಅಷ್ಟು ಕೀಳು ಮಟ್ಟದ ಮಹಿಳೆ ಅಂತೂ ಇಲ್ಲವೇ ಇಲ್ಲ. ಅಷ್ಟು ಕೀಳು ಮಟ್ಟದ ಎಜುಕೇಷನ್ನು ಮಾಡಿಲ್ಲ. ನನ್ನ ಜನತೆ ಹೇಳ್ತಾರೆ, ನಮ್ಮ ಇಡೀ ಬಿಜಾಪುರ ಜನತೆಯ ಮಹಿಳೆಯರು ಎಲ್ಲ ಉನ್ನತ ಹುದ್ದೆಯಲ್ಲಿದ್ದ ಮಹಿಳೆಯರು ಕೂಡ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಅವರು ಹೇಳಿದಂಥ ಒಂದು ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿರ್ತಾರಲ್ಲ, ಅದು ನನಗಂತೂ ಸಮಂಜಸ, ನನಗಂತ ಅಲ್ಲ, ಇಡೀ ಬಿಜಾಪುರ ಜನತೆಯ ಮಹಿಳೆಯರಿಗೆ ಉನ್ನತ ಹುದ್ದೆಯಲ್ಲಿ ಕಲಿತಂಥ ಎಲ್ಲ ಮಹಿಳೆಯರು ಕೂಡ ಬಹಳಷ್ಟು ನೋವನ್ನು ತಂದು ಕೊಟ್ಟಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. बीजापुर जिले की जनता को ये दोनों बताने की कोशिश कर रहे हैं कि मैं इनसे भारी हूँ, मुझे वोट दीजिए। अगर इन दोनों ने अब तक जनता की समस्याओं को लेकर, जनता की परेशानियों को लेकर, बेरोजगारी को लेकर कोई खास बात नहीं की है, जबकि बीजापुर जिले से हजारों की तादाद में लोग महाराष्ट्र और गोवा अपनी जिंदगी का गुजारा करने जाते हैं। इन लोगों के बारे में कोई बात नहीं की जा रही है।
अब आगे देखते हैं ये लोग जनता से जुड़े मुद्दों पर बात करते हैं या आपस में ही एक दूसरे पर आरोप लगाते रहेंगे। तो देखते रहिए आपका अपना बी न्यूज़ नेशन।